ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಹಾಗೂ ಜನಪ್ರಿಯ ಮುತ್ಸದ್ದಿ ಅನಿಸಿಕೊಂಡಿರುವಂತಹ ಸಿದ್ದರಾಮಯ್ಯನವರು ಇದೀಗ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಧಿಕೃತವಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈ ನಿರ್ಧಾರದ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ದಶಕಗಳ ಕಾಲ ಸೃಜಿಸಿದ್ದಂತಹ ದೈತ್ಯ ನಾಯಕತ್ವದ ಸುವರ್ಣ ಅಧ್ಯಾಯವೊಂದು ಮುಕ್ತಾಯಗೊಂಡಂತಾಗಿದೆ. ಹಿಂದುಳಿದ ವರ್ಗಗಳು, ದಲಿತರು ಹಾಗೂ ಅಲ್ಪಸಂಖ್ಯಾತರ ಒಳಗೊಳ್ಳುವಿಕೆಯು ಅಹಿಂದ ಚಳುವಳಿಯ ಆಶಾಕಿರಣವಾಗಿ ಮೂಡಿಬಂದಂತಹ ಸಿದ್ದರಾಮಯ್ಯನವರು ಶೋಷಿತರ ಧ್ವನಿಯಾಗಿ ಮತ್ತು ಜನಪರ ಗ್ಯಾರಂಟಿ ಯೋಜನೆಗಳ ಹರಿಕಾರರಾಗಿ ಕೋಟ್ಯಾಂತರ ಕನ್ನಡಿಗರ ಮನಗೆದ್ದವರು. ಸದಾ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಏಳಿಗೆಗಾಗಿ ಶ್ರಮಿಸಿದಂಥ ಈ ಕೆಚ್ಚೆದೆಯ ನಾಯಕನ ಅಧಿಕೃತ ನಿರ್ಗಮನ ಸದ್ಯದ ತಲೆಮಾರಿನ ಅತ್ಯಂತ ಪ್ರಭಾವಶಾಲಿ ರಾಜಕೀಯ ಶಕೆಯೊಂದರ ಅಂತ್ಯವನ್ನ ಸಾರ್ತಾ ಇದೆ. ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಇವತ್ತು ಮುಂಜಾನೆ ಏರ್ಪಡಿಸಲಾಗಿದ್ದಂಥ ಒಂದು ವಿಶೇಷ ಬ್ರೇಕ್ಫಾಸ್ಟ್ ಮೀಟಿಂಗ್ ಉಪಹಾರ ಸಭೆಯಲ್ಲಿ ಈ ಐತಿಹಾಸಿಕ ನಿರ್ಧಾರ ಸಾಕ್ಷಿಯಾಯಿತು. ತಮ್ಮ ಸಂಪುಟದ ಸಹೋದ್ಯೋಗಿಗಳನ್ನ ಒಟ್ಟಿಗೆ ಸೇರಿಸಿದಂಥ ಸಿದ್ದರಾಮಯ್ಯನವರು ತಾವು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾ ಇರುವಂತಹ ಒಂದು ವಿಷಯವನ್ನ ಔಪಚಾರಿಕವಾಗಿ ಹಂಚಿಕೊಂಡ್ರು. ಸಭೆಯಲ್ಲಿ ಅತ್ಯಂತ ಶಾಂತರಾಗಿ ಮಾತಾಡಿದಂಥ ಇವರು ಈ ನಿರ್ಧಾರದಿಂದ ತಮಗೆ ಯಾವುದೇ ರೀತಿ ಬೇಸರವಾಗಲಿ ಅಥವಾ ನೋವಾಗಲಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ನಾನು ಅತ್ಯಂತ ಮನಪೂರ್ವಕವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದೇನೆ. ಹೈಕಮಾಂಡ್ ಸೂಚನೆಯನ್ನ ಪಾಲಿಸೋದು ಶಿಸ್ತಿನ ಸಿಪಾಯಿಯಾಗಿ ನನ್ನ ಪರಮ ಕರ್ತವ್ಯವಾಗಿದೆ ಅಂತ ಇವರು ಸಚಿವರಿಗೆ ತಿಳಿಸಿದ್ರು. ಸೊ ಈ ಟೈಮ್ನಲ್ಲಿ ಅವರು 2023ರ ವಿಧಾನಸಭಾ ಚುನಾವಣೆಯ ಭರ್ಜರಿ ಗೆಲುವಿನ ಬಳಿಕ ದೆಹಲಿಯಲ್ಲಿ ನಡೆದಿದ್ದಂಥ ಅಧಿಕಾರ ಹಂಚಿಕೆ ಒಪ್ಪಂದದ ಸೂತ್ರವನ್ನ ನೆನಪು ಮಾಡಿಕೊಂಡ್ರು. ಹೈಕಮಾಂಡ್ ಸಮ್ಮುಖದಲ್ಲಿ ಅಂದು ನಡೆದಿದ್ದಂಥ ಒಪ್ಪಂದದ ಪ್ರಕಾರನೇ ತಾವು ಈಗ ನಡೆದುಕೊಳ್ತಾ ಇರೋದಾಗಿ ತಿಳಿಸಿ ಸಂಪುಟ ಸಹೋದ್ಯೋಗಿಗಳ ಮುಂದೆ ತಮ್ಮ ರಾಜೀನಾಮೆಯ ತೀರ್ಮಾನವನ್ನು ಅಧಿಕೃತವಾಗಿ ಪ್ರಕಟಿಸಿದ್ರು. ಮುಖ್ಯಮಂತ್ರಿಗಳ ಈ ನಡೆ ಸಚಿವ ಸಂಪುಟದ ಸದಸ್ಯರನ್ನು ಸಹ ತೀವ್ರ ಭಾವುಕರನ್ನಾಗಿಸಿದೆ. ಸಭೆ ಮುಗಿದ ನಂತರ ಹೊರಬಂದಂತಹ ಸಚಿವರ ಮುಖದಲ್ಲಿ ನಿರಾಸೆ ಮತ್ತು ದುಃಖ ಎದ್ದು ಕಾಣ್ತಾ ಇತ್ತು. ಈ ನಡುವೆ ಕಾವೇರಿ ನಿವಾಸದಿಂದ ತಮ್ಮ ಕಾರಲ್ಲಿ ವಾಪಸ್ ತೆರಳ್ತಾ ಇದ್ದಂತಹ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕಿದ ಪ್ರಸಂಗನೂ ನಡೆದೋಯ್ತು. ಇನ್ನು ಮುಖ್ಯಮಂತ್ರಿಗಳು ನಿಜವಾಗ್ಲೂ ರಾಜೀನಾಮೆ ನೀಡ್ತಿದ್ದಾರಾ ಅಂತ ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನಿಸಿದಾಗ ಸಂತೋಷ್ ಲಾಡ್ ಅವರಿಗೆ ತಮ್ಮ ದುಃಖವನ್ನ ತಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಕಣ್ಣೀರು ತುಂಬಿದಂತಹ ಕಣ್ಣುಗಳಿಂದಾನೇ ಉತ್ತರಿಸಿದಂತೆ ಇವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಸಲ್ಲಿಸಲಿದ್ದಾರೆ ಅಂತ ಕೇವಲ ಒಂದೇ ಮಾತಲ್ಲಿ ಹೇಳಿ ಅಲ್ಲಿಂದ ಮುನ್ನಡೆದ್ಬಿಟ್ರು. ಸೊ ಸಿದ್ದರಾಮಯ್ಯ ಅವರ ಜೊತೆಗಿನ ಒಡನಾಟ ಮತ್ತು ಅವರ ನಾಯಕತ್ವದ ಬಗೆಗಿನ ಗೌರವ ಸಚಿವರನ್ನ ಎಷ್ಟು ಭಾವುಕರನ್ನಾಗಿಸಿತ್ತು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಸೊ ಈ ಇಡೀ ಬೆಳವಣಿಗೆಯ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ರೂಪಿಸಿದಂಥ ಒಂದು ಅಧಿಕಾರದ ಹಂಚಿಕೆಯ ಸೂತ್ರ ಇದೆ. 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತದ ಜೊತೆಗೆ ಅಧಿಕಾರಕ್ಕೆ ಬಂದಾಗ ಮುಖ್ಯಮಂತ್ರಿ ಸ್ಥಾನದ ಆಯ್ಕೆ ಹೈಕಮಾಂಡ್ಗೆ ದೊಡ್ಡ ಸವಾಲಾಗಿತ್ತು. ಆ ಸಮಯದಲ್ಲಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷರ ನಡುವೆ ಅಧಿಕಾರದ ಹಂಚಿಕೆಯ ಆಂತರಿಕ ಒಪ್ಪಂದನೂ ನಡೆದಿತ್ತು. ಈ ಒಪ್ಪಂದದ ಅನ್ವಯ ಸಿದ್ದರಾಮಯ್ಯನವರು ತಮ್ಮ ಪಾಲಿನ ನಿಗದಿತ ಅಧಿಕಾರವನ್ನ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಇತ್ತೀಚೆಗೆ ಮಂಗಳವಾರ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಪಕ್ಷದ ಅಗ್ರ ನಾಯಕ ರಾಹುಲ್ ಗಾಂಧಿ ಅವರ ಜೊತೆಗಿನ ಸಿದ್ದರಾಮಯ್ಯನವರು ಸುದೀರ್ಘ ಸಭೆಯನ್ನ ನಡೆಸಿದ್ರು. ಸೊ ಈ ಉನ್ನತ ಮಟ್ಟದ ಸಭೆಯಲ್ಲೇ ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆ ಅಂತಿಮ ರೂಪವನ್ನು ನೀಡಲಾಗಿದ್ದು ಸಿದ್ದರಾಮಯ್ಯನವರು ಗೌರವಯುತವಾಗಿ ಸ್ಥಾನ ತ್ಯಜಿಸೋಕೆ ಒಪ್ಪಿಗೆಯನ್ನು ಸೂಚಿಸಿದ್ರು. ಅದರ ಮುಂದುವರಿದ ಭಾಗವಾಗಿಯೇ ಇಂದಿನ ರಾಜೀನಾಮೆ ಪ್ರಕಟಣೆ. ಸೊ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳ್ತಾ ಇರುವಂತಹ ಸುದ್ದಿ ಹರಡ್ತಾ ಇದ್ದಂತೆ ರಾಜ್ಯದಾದ್ಯಂತ ಅವರ ಅಭಿಮಾನಿ ವಲಯ ಹಾಗೂ ಕುರುಬ ಸಮುದಾಯದಲ್ಲಿ ತೀವ್ರ ಆಕ್ರೋಶ ಮತ್ತು ಬೇಸರ ವ್ಯಕ್ತವಾಗಿದೆ. ಸಿದ್ದರಾಮಯ್ಯ ಅವರ ಜನಪ್ರಿಯತೆ ಹಾಗೂ ಅವರ ಜಾರಿಗೆ ತಂದಂಥ ಜನಕಲ್ಯಾಣ ಯೋಜನೆಗಳಿಂದಾಗಿ ಅವರ ಅಭಿಮಾನಿ ಬಳಗ ದೊಡ್ಡದಾಗೇ ಇದೆ. ಅದರಲ್ಲೂ ವಿಶೇಷವಾಗಿ ಶಿವಮೊಗ್ಗದಲ್ಲಿ ಹಠಾತ್ ಪ್ರತಿಭಟನೆಗಳು ಭುಗಿಲೆದ್ದಿದೆ. ಅಲ್ಲಿನ ಕುರುಬ ಸಮುದಾಯದ ಮುಖಂಡರು ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳು ರಸ್ತೆಗಿಳಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಸರ್ಕಾರದ ಮತ್ತು ಹೈಕಮಾಂಡ್ ನಿರ್ಧಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಿದ್ದಾರೆ. ನೆಚ್ಚಿನ ನಾಯಕನನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದನ್ನ ಒಪ್ಪೋಕ್ ಸಾಧ್ಯ ಇಲ್ಲ ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ರು. ಮುಂಜಾಗ್ರತಾ ಕ್ರಮವಾಗಿ ರಾಜ್ಯದ ಪ್ರಮುಖ ಭಾಗಗಳಲ್ಲಿ ಪೊಲೀಸ್ ಬಂದೋಬಸ್ತನ್ನು ಹೆಚ್ಚಿಸಲಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ದೀರ್ಘಕಾಲದಿಂದ ನಿರೀಕ್ಷಿಸಲಾಗ್ತಾ ಇದ್ದಂತಹ ನಾಯಕತ್ವ ಬದಲಾವಣೆಯ ಪರ್ವ ಈಗ ಅಧಿಕೃತವಾಗಿ ಆರಂಭ ಆಗಿದೆ. ಹೈಕಮಾಂಡ್ ಶಿಸ್ತಿಗೆ ತಲೆಬಾಗಿ ಸಿದ್ದರಾಮಯ್ಯನವರು ಗೌರವಯುತವಾಗಿ ನಿರ್ಗಮಿಸಿದ್ದಾರೆ. ರಾಜಕೀಯ ಇತಿಹಾಸದಲ್ಲಿ ಅಧಿಕಾರಕ್ಕೆ ಬರೋದು ಮತ್ತು ಹೋಗೋದು ಒಂದು ನಿರಂತರ ಪ್ರಕ್ರಿಯೆ. ಆದರೆ ಅಧಿಕಾರದಲ್ಲಿ ಇರುವಾಗ ಕೆಲವರ ಪ್ರಭಾವ ಕೇವಲ ಆಡಳಿತದ ಕುರ್ಚಿಗಷ್ಟೇ ಸೀಮಿತವಾಗಿರುತ್ತೆ. ಇನ್ನೂ ಕೆಲವು ನಾಯಕರು ಮಾತ್ರ ತಮ್ಮ ಜನಪರ ನಿಲುವು ಹಾಗೂ ನಿಸ್ವಾರ್ಥ ಸೇವೆಯಿಂದ ಅಧಿಕಾರವನ್ನ ಮೀರಿದ ಸ್ಥಾನವನ್ನ ಪಡೆದುಕೊಳ್ತಾರೆ. ಅದುವೇ ಜನರ ಮನಸ್ಸಾಗಿರುತ್ತೆ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖಂಡಿತವಾಗ್ಲೂ ಈ 2ನೇ ವರ್ಗಕ್ಕೆ ಸೇರಿದಂತ ಅಪರೂಪದ ನಾಯಕ ಅಂತ ಹೇಳ್ಬೋದು. ಅವರಿವತ್ತು ಮುಖ್ಯಮಂತ್ರಿ ಪೀಠದಿಂದ ಕೆಳಗಿಳಿದಿರಬಹುದು, ಆದರೆ ದಶಕಗಳ ಕಾಲ ಅವರು ನಾಡಿನ ಬಡವರು, ಶೋಷಿತರು ಮತ್ತು ದೀನ ದಲಿತರಿಗಾಗಿ ಮಿಡಿದಂಥ ರೀತಿ ಹಾಗೂ ಅವರು ನೀಡಿದ ಜನಕಲ್ಯಾಣ ಯೋಜನೆಗಳು ಕನ್ನಡಿಗರ ಹೃದಯದಲ್ಲಿ ಎಂದಿಗೂ ಸಹ ಮಾಸದ ಮುದ್ರೆಯುತ್ತದೆ. ಸೊ ಕುರ್ಚಿ ಹೋದ್ರೂ ಕನ್ನಡಿಗರ ಮನಸ್ಸಿನ ಮಹಾರಾಜನಾಗಿ ಸಿದ್ದರಾಮಯ್ಯ ಅವರ ಹೆಸರು ಕರ್ನಾಟಕದ ಇತಿಹಾಸದಲ್ಲಿ ಸದಾ ಅಜರಾಮರವಾಗಿರುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.